ಕಾಂಗ್ರೆಸ್ನವ್ರಿಗೆ ರಾಜ್ಯದ ಜನ ತಿಳಿದೋ ತಿಳಿಯದನು ಬಡವರಿಗೆ ಗ್ಯಾರಂಟಿಗಳ ಆಸೆಯನ್ನು ತೋರಿಸಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ 3 ವರ್ಷ 3 ತಿಂಗಳಾಯಿತು. ಈ ವರ್ಷ ಅತ್ಯಂತ ಭೀಕರ ಬರಗಾಲ ಇದೆ. ಈ ಸಂದರ್ಭದಲ್ಲಿ ಬರದ ನಿರ್ವಹಣೆ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕಾಗಿತ್ತು, ಬರ ಘೋಷಣೆ ಮಾಡಬೇಕಾಗಿತ್ತು. ಪ್ರತಿ ಜಿಲ್ಲೆಗೂ ಕುಡಿಯುವ ನೀರಿಗಾಗಿ, ದನಕರುಗಳ ಮೇವಿಗಾಗಿ, ಬಡವರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದಕ್ಕೆ ಒಂದೊಂದು 100 ಕೋಟಿ ರೂಪಾಯಿ ಪ್ರತಿ ಜಿಲ್ಲೆಗೆ ಬಿಡುಗಡೆ ಮಾಡಿ ಸರ್ಕಾರ ಬರವನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸಕ್ಕೆ, ಬರಗಾಲವನ್ನು ಎದುರಿಸ್ತಕ್ಕಂಥ ಕೆಲಸಕ್ಕೆ ಸಜ್ಜುಗೊಳ್ಬೇಕಾಗಿತ್ತು. ದುರ್ದೈವದ ಸಂಗತಿ ಅಂದ್ರೆ ರೈತನ ಸಂಪತ್ತಾಗಿರ್ತಕ್ಕಂಥ ಜಾನುವಾರುಗಳನ್ನು ಕಸಾಯಿಖಾನೆಗೆ ಮಾರಾಟ ಮಾಡ್ತಾ ಇದ್ದಾರೆ, ಸಾಕಲಿಕ್ಕಾಗದೇನೆ. ಬಡವರು ಉದ್ಯೋಗ ಇಲ್ಲದಕ್ಕಾಗಿ ಗುಳೆ ಹೋಗ್ತಾ ಇದ್ದಾರೆ. ರೈತರು ಬಿತ್ತನೆ ಮಾಡಿ ಬೀಜ ಗೊಬ್ಬರಕ್ಕೆ ಸಾಲ ಸೋಲ ಮಾಡಿಕೊಂಡು ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಕ್ಕಾಗಿ ಇವತ್ತು ಕಾಂಗ್ರೆಸ್ಸಿನ ಎಲ್ಲರೂ ಮುಖ್ಯಮಂತ್ರಿ ಆದಿಯಾಗಿ ದೆಹಲಿ ನಾಯಕರ ಬಾಗಿಲವನ್ನು ಕಾಯ್ತಾ ಇದ್ದಾರೆ. ದೆಹಲಿ ನಾಯಕರಿಗೆ ಹುಚ್ಚಿಡಿದಿದೆ. ಏನು ಹುಚ್ಚಿಡಿದಿದೆ ಅಂದ್ರೆ ಇಂದಿರಾ ಗಾಂಧಿ ಕುಟುಂಬ ಅಂದರೆ ಈ ದೇಶದ ಮಹಾರಾಜರು ಅಂತ ತಿಳ್ಕೊಂಡಿದ್ದಾರೆ, ಮಹಾರಾಜರು ವಂಶಸ್ಥರು ಅಂತ ತಿಳ್ಕೊಂಡಿದ್ದಾರೆ. ಅವರಿಗೆ ಅಧಿಕಾರ ಸಿಕ್ಕಿಲ್ಲ. ಇಂದಿರಾ ಗಾಂಧಿ ಅವರ ಮೊಮ್ಮಗ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಿಲ್ಲ ಅನ್ನೋ ದುಃಖದಿಂದ 20 ದಿನಗಳ ಕಾಲ ದೇಶದಲ್ಲಿ ನಡೀತಕ್ಕಂಥ ಲೋಕಸಭಾ ಅಧಿವೇಶನದಲ್ಲಿ ಪಾಲ್ಗೊಂಡು ದೇಶದ ಜನತೆಯ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಆದರೆ ಅವರು ಇಂದಿರಾ ಗಾಂಧಿ ವಂಶಸ್ಥರು, ಕುಟುಂಬಸ್ಥರು ಭಾಳ ದುಃಖದಲ್ಲಿದ್ದಾರೆ, ಪ್ರಧಾನಮಂತ್ರಿ ಹುದ್ದೆ ಸಿಕ್ಕಿಲ್ಲ ಅಂಥೇಳಿ. ಅದು ಒಂದೇ ಚಿಂತೆ ಅವರಿಗೆ. ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ MLAಗಳಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಅವರು ದುಃಖದಲ್ಲಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರದ ಆಡಳಿತನೇ ಇಲ್ದಂಗಾಗಿದೆ. ವಿಧಾನಸೌಧದಲ್ಲಿ ಯಾರೂ ಕೂಡ ಕುಳಿತು ಆಡಳಿತವನ್ನು ಮಾಡ್ತಾ ಇಲ್ಲ. ಅದಕ್ಕೆ ನಾನು ಇದನ್ನು ಖಂಡಿಸ್ತೇನೆ. ಕೂಡಲೇ ಮುಖ್ಯಮಂತ್ರಿಗಳು, ಈಗ ಪೂರ್ಣ ಪ್ರಮಾಣದಲ್ಲಿ ಮಂತ್ರಿಮಂಡಲ ರಚನೆ ಆಗಿದೆ, ಮಹಿಳೆಯರಿಗೆ ಸ್ಥಾನ ಕೊಟ್ಟಿಲ್ಲ. ಮಹಿಳಾ ವಿರೋಧಿ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಕೂಡಲೇ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು. ಬರ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದು ಐಡಿಯಲ್ ಆಗಿರ್ಬೇಕು. ಗೋಶಾಲೆ ಪ್ರಾರಂಭ ಮಾಡಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು, ಬಡವರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ಗುಳೆ ಹೋಗದಂಗೆ ನೋಡ್ಕೋಬೇಕು. ಮತ್ತು ರೈತರು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಗಾಗಿ ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡಬೇಕು. ಮತ್ತು ರೈತರ ಬೆಳೆ ವಿಮೆಯನ್ನು ಸರ್ಕಾರನೇ ಸಂಪೂರ್ಣವಾಗಿ ಕಟ್ಟಿ ಎಲ್ಲರಿಗೂ ಪೂರ್ಣ ಪ್ರಮಾಣದಲ್ಲಿ ವಿಮಾ ಸೌಲಭ್ಯ ಸಿಗುವ ಹಾಗೆ ರೈತರನ್ನ ನೋಡಿಕೊಂಡು ಕಾಪಾಡಬೇಕು ಅಂತ ಒತ್ತಾಗ್ತದೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮ ಪೂರ್ವಜರು ತ್ಯಾಗ ಬಲಿದಾನದಿಂದ ನಮಗೆ ಗಳಿಸಿಕೊಟ್ಟಂಥ ಸ್ವಾತಂತ್ರ್ಯ ಇಂದಿಗೆ 79 ವರ್ಷ ಪೂರ್ಣ ಆಗಿ 80ನೇ ವರ್ಷಕ್ಕೆ ನಾಳೆ ಆಗಸ್ಟ್ 15ರಂದು ನಾವು ಪಾದಾರ್ಪಣೆಯನ್ನು ಮಾಡ್ತಾಯಿದ್ದೇವೆ. ಈ ಸಂದರ್ಭದಲ್ಲಿ ದೇಶಾಭಿಮಾನಿಗಳೆಲ್ಲರೂ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ
ಒಂದು ದೇಶ ಒಂದು ಕುಟುಂಬ ಅನ್ನೋ ಭಾವನೆಯಿಂದ ಎಲ್ಲರೂ ಕೂಡ ತಮ್ಮ ಮನೆ ಮೇಲೆ ಸ್ವಾತಂತ್ರ್ಯದ ಹೋರಾಟದ ಫಲವಾಗಿ ಇಂದು ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು, ಹರ್ ಘರ್ ತಿರಂಗ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು. ನಾಳೆ ದಿನ ನಡೀತಕ್ಕಂಥ 80ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಇಡೀ ದೇಶದ ಜನ ಎಲ್ಲರೂ ಪಾಲ್ಗೊಳ್ಳಬೇಕು ಮತ್ತು ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸಬೇಕು ಅಂಥೇಳಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ.